In the first part of this video, we have calculated GST tax liability and invoice value of input, invoice value of output, and GST tax liability under regular scheme and composition scheme. In this part, we are making final recommendation to the person whether he has to go for regular scheme or composition scheme by considering the net cash outflow or net benefit to the dealer. So where we have to consider two components after the calculation of GST tax liability. So that we are discussing in this video. So let's move towards our computation. If you see the GST payable amount, you will say under composition scheme you have to pay 60,375, and under normal scheme he has to pay 37,500. Since this is lesser than this, normal scheme is advisable to the trader, right? But so whenever somebody opts for normal scheme, there are other aspects as well. One thing with respect to compliance, so he has to file return, monthly return he has to file, annual return he has to file, along with that few forms he has to submit. So there will be some compliance cost related to that. So ರೆಗ್ಯುಲರ್ ಸ್ಕೀಮನ್ನು ಫಾಲೋ ಮಾಡಲಿಕ್ಕೆ ಕೆಲವೊಂದು ಕಾಸ್ಟನ್ನು ಅವನು ಇನ್ಕರ್ ಮಾಡಬೇಕಾಗ್ತದೆ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಿದರೆ ಆಗ ನಮ್ಮ ಕನ್ಕ್ಲೂಷನ್ ನಾವು ಏನು ಕೊಡಬೇಕಾಗ್ತದೆ ಅದು ಅಲ್ಲಿ ಚೇಂಜಸ್ ಬರ್ಬೋದು. ಅದರೊಟ್ಟಿಗೆ ಇನ್ನೊಂದು ಕಾಂಪೊನೆಂಟ್ ಏನು ಅಂತ ಹೇಳಿದರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಅಲ್ಲಿ ನಾವು ನೋಡಿದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮಾರ್ಕಪ್ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಇಲ್ಲಿ ಕಾಂಪೋಸಿಷನ್ ಸ್ಕೀಮಲ್ಲಿ 7,87,500 ಇದೆ, ವೇರ್ ಆಸ್ ಇನ್ ಕೇಸ್ ಆಫ್ ನಾರ್ಮಲ್ ಸ್ಕೀಮ್ ಇಟ್ ಇಸ್ 7,50,000. ಅಂದರೆ ಪ್ರಾಫಿಟ್, ಮಾರ್ಕಪ್ ಅಂದರೆ ಪ್ರಾಫಿಟ್, ರೈಟ್? ಕಾಂಪೋಸಿಷನ್ ಸ್ಕೀಮನ್ನು ಈಗ ನಾವು ಕಂಪೇರ್ ಮಾಡುವಾಗ ಪ್ರಾಫಿಟ್ ಇಲ್ಲಿ ಅಡಿಷ್ನಲ್ ಪ್ರಾಫಿಟ್ ಬರ್ತಾ ಇದೆ ಇಫ್ ಯು ಕಂಪೇರ್ ದ್ಯಾಟ್ ಟು ರೆಗ್ಯುಲರ್ ಸ್ಕೀಮ್. ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾವು ವೆರಿಫೈ ಮಾಡಿದಾಗ ಬೆನಿಫಿಟ್ ಚೇಂಜ್ ಆಗ್ಬೋದು. ಏನು ನೆಟ್ ಪೇ ಆಫ್ ಇರ್ತದೆ, ಟ್ಯಾಕ್ಸ್ ಕೊಡುವಂಥ ಅಥವಾ ಏನು ಹಣ ಟ್ರೇಡರಿಂದ ಹೋಗ್ತದೆ, ಆ ವ್ಯಾಲ್ಯೂ ಚೇಂಜ್ ಆಗ್ಬೋದು. ಸೊ ಅದನ್ನು ನಾವು ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ನೆಕ್ಸ್ಟ್ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಸೇಮ್ ಕ್ಯಾಲ್ಕುಲೇಷನಲ್ಲಿ ಕಂಟಿನ್ಯೂಯೇಷನ್ ಮಾಡ್ತಾ ಇರೋದು. ಸೊ ಇಲ್ಲಿ ನಾವು ಟ್ಯಾಕ್ಸ್ ಲ್ಯಾಬಿಲಿಟಿ ಬರ್ತಿದ್ದೇವೆ, ಇಲ್ಲಿ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಬೆನಿಫಿಟ್ ಅಥವಾ ನೆಟ್ ಪೇ ಆಫ್. ಸೊ ನೆಟ್ ಪೇ ಆಫ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬರೀರಿ ಸೇಮ್ ಕ್ಯಾಲ್ಕುಲೇಷನ್, ಸೇಮ್ ಟೇಬಲಲ್ಲಿ ಕಂಟಿನ್ಯೂಯೇಷನ್, ಬೆನಿಫಿಟ್ ಆರ್ ನೆಟ್ ಪೇ ಆಫ್. ಸೊ ಇದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದರೆ ಫಸ್ಟ್ ನಾವು ಬರಿಬೇಕು ಜಿ ಎಸ್ ಟಿ ಎಷ್ಟು ಪೇ ಆಗಿದೆ ಅಂತ, ವಿಚ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್, ರೈಟ್? ಸೊ ಜಿ ಎಸ್ ಟಿ ಪೇಬಲ್ನ ವ್ಯಾಲ್ಯೂ ಬರಿಬೇಕು. ಸೊ ಐ ವಿಲ್ ಡೂ ದ್ಯಾಟ್ ನಾವು. ಸೊ ಜಿ ಎಸ್ ಟಿ ಪೇಬಲ್ನ ವ್ಯಾಲ್ಯೂ ಎಷ್ಟು? ಸೊ ಜಿ ಎಸ್ ಟಿ ಪೇಬಲ್ ಈಸ್ how much? In first case it is composition scheme ka case it is 60,375, whereas in case of which one? In case of normal scheme it is 37,500. ಸೊ ಇದು ಜಿ ಎಸ್ ಟಿ ಪೇಬಲ್ ಆಯಿತು. ಇದಕ್ಕೆ ನಾನು ಆಗ ಹೇಳಿದೆ ಎಡಿಷ್ನಲ್ ಪ್ರಾಫಿಟ್ ಇದೆ, ಇದು ಪೇಮೆಂಟ್ ಮಾಡ್ತಾ ಇರೋದು, ರೈಟ್? ಪ್ರಾಫಿಟ್ ಅಂತ ಹೇಳಿದರೆ ನಮಗೆ ಇನ್ಕಮ್ ಇದ್ದ ಹಾಗೆ. ಸೊ ಪೇಮೆಂಟಿಂದ ನಾವು ಇನ್ಕಮನ್ನು ಲೆಸ್ ಮಾಡ್ತಾ ಇದ್ದೇವೆ. ಸೊ ಎಡಿಷ್ನಲ್ ಪ್ರಾಫಿಟ್ ಕಾಂಪೋಸಿಷನ್ ಸ್ಕೀಮನ್ನು ಆಪ್ಟ್ ಮಾಡಿದಾಗ ಬಂದಂಥ ಎಡಿಷ್ನಲ್ ಪ್ರಾಫಿಟ್ ಎಷ್ಟು ಅದನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ಎಡಿಷ್ನಲ್ ಪ್ರಾಫಿಟ್ ಅಂಡರ್ ಯಾವುದರಲ್ಲಿ ಎಡಿಷ್ನಲ್ ಪ್ರಾಫಿಟ್ ಇತ್ತು? ಕಾಂಪೋಸಿಷನ್ ಸ್ಕೀಮಲ್ಲಿ, ರೈಟ್? ಅಂಡರ್ ಕಾಂಪೋಸಿಷನ್ ಸ್ಕೀಮ್ ಅದನ್ನು ನಾನು ಈಗ ಇಲ್ಲಿ ಬರಿತಾ ಇದ್ದೇನೆ. ಸೊ ಎಡಿಷ್ನಲ್ ಪ್ರಾಫಿಟ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್. ಸೊ ಆ ವ್ಯಾಲ್ಯೂ ನಾವೀಗ ಬರಿಬೇಕು. ಸೊ ಐ ವಿಲ್ ಡೂ ದ್ಯಾಟ್ ನಾವ್. ಸೊ ಎಷ್ಟು? ಲೆಟ್ಸ್ ಸಿ ದ್ಯಾಟ್ ವ್ಯಾಲ್ಯೂ because that we need. So where is it? Markup, additional profit markupನಲ್ಲಿ ಬರ್ತದೆ. ಕಾಂಪೋಸಿಷನ್ ಆಗಿದ್ರೆ 7,87,500, ನಾರ್ಮಲ್ ಆಗಿದ್ರೆ 7,50,000. ಸೊ ದ್ಯಾಟ್ ವ್ಯಾಲ್ಯೂ ವಿ ಹ್ಯಾವ್ ಟು ರೈಟ್. ಸೊ ಐ ರೈಟ್ ದ್ಯಾಟ್ ವ್ಯಾಲ್ಯೂ 7,87,500 ಮೈನಸ್ 7,50,000. ಸೊ ಇದು ಕಾಂಪೋಸಿಷನ್ ಸ್ಕೀಮಿಗೆ ಕಂಪೇರ್ ಮಾಡಿದಾಗ ನಾರ್ಮಲ್ ಸ್ಕೀಮನ್ನು ಕಾಂಪೋಸಿಷನ್ ಸ್ಕೀಮಲ್ಲಿ ಎಡಿಷ್ನಲ್ ಪ್ರಾಫಿಟ್ ಟ್ರೇಡರಿಗೆ ಸಿಗ್ತದೆ. ಸೊ ಆ ವ್ಯಾಲ್ಯೂ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೇನೆ. 7,87,500 ಮೈನಸ್ 7,50,000 ವಿಚ್ ಇಸ್ ಈಕ್ವಲ್ ಟು ಹೌ ಮಚ್? ವಿಚ್ ಈಸ್ ಈಕ್ವಲ್ ಟು 37,500. ಸೊ 37,500 ಅನ್ನು ನಮ್ಮ ಲ್ಯಾಬಿಲಿಟಿಯಿಂದ ಲೆಸ್ ಮಾಡ್ತಾ ಇದ್ದೇನೆ ಬಿಕಾಸ್ ಇಟ್ ಈಸ್ ಪ್ರಾಫಿಟ್ ಅಮೌಂಟ್, ರೈಟ್? ವೆರಸ್ ಇಲ್ಲಿ ನಮಗೆ ಬೆನಿಫಿಟ್ ಯಾವುದೇ ಇಲ್ಲ ನಾರ್ಮಲ್ ಸ್ಕೀಮಲ್ಲಿ. ಸೊ ಲೆಸ್ ಮಾಡಿದಾಗ ಎಷ್ಟು ವ್ಯಾಲ್ಯೂ ಬರ್ತದೆ? ಸೊ ಅದನ್ನು ಬರಿತಾ ಇದ್ದೇನೆ ನಾನು ಇಲ್ಲಿ, ವಿಚ್ ವಿಲ್ ಬಿ ಈಕ್ವಲ್ ಟು 60,375 minus 37,500. So let us use our calculator. So our calculator is here.
60,375 minus 37,500 minus 37,500, which is equal to 22,875. Okay, 22,875. ಇಲ್ಲಿ ಟೋಟಲ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ, ವಿಚ್ ಇಸ್ ಈಕ್ವಲ್ ಟು 37,500. ಓಕೆ, ಸೊ ಇದು ಒಂದು ವ್ಯಾಲ್ಯೂ ಆಯಿತು. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಈ ವ್ಯಾಲ್ಯೂಗೆ ಇನ್ನೊಂದು ಕಾಂಪೊನೆಂಟನ್ನು ನಮಗೆ ಆ್ಯಡ್ ಮಾಡಲಿಕ್ಕೆ ಸಿಗ್ತದೆ. ಜಿ ಎಸ್ ಟಿ ಪೇಬಲ್ ಇಸ್ ಅ ಕಾಸ್ಟ್ ಫಾರ್ ದ ಕಂಪನಿ. ಪ್ರಾಫಿಟನ್ನು ನಾವು ಕಾಸ್ಟಿಂದ ಲೆಸ್ ಮಾಡಿದ್ದೀವಿ. ದೇರ್ ಇಸ್ ಒನ್ ಮೋರ್ ಕಾಸ್ಟ್. ನಾನು ಹೇಳಿದೆ, ರೆಗ್ಯುಲರ್ ಸ್ಕೀಮನ್ನು ಆಪ್ಟ್ ಮಾಡಿದರೆ, ನಾರ್ಮಲ್ ಸ್ಕೀಮನ್ನು ಆಪ್ಟ್ ಮಾಡಿದರೆ ಅಲ್ಲಿ ಕಂಪ್ಲಯನ್ಸಿನ ಬರ್ಡನ್ ಇರ್ತದೆ. ಸೊ ಆ ಕಂಪ್ಲಯನ್ಸಿನ ಬರ್ಡನನ್ನು ಕೆಲವೊಮ್ಮೆ ಪ್ರಾಬ್ಲಮಲ್ಲಿ ಸ್ಪೆಸಿಫೈ ಮಾಡಿರಬಹುದು. ಓಕೆ, ಸೊ ಅದನ್ನು ನಾವು ನೋಡಬೇಕು ಕ್ವಶನಲ್ಲಿ ಇದೆಯಾ ಅಂತ. ಸೊ ಇಲ್ಲಿ ನಾವು ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿದರೆ ಇಲ್ಲಿ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಜಿ ಎಸ್ ಟಿ ಲಯಬಿಲಿಟಿ ಆಫ್ ದ ಟ್ರೇಡರ್ ಅಂಡರ್ ಕಾಂಪೋಸಿಷನ್ ಲೆವಿ and normal levy schemes, assuming that the cost of compliance is rupees 1 lakh under normal scheme and 0.5 lakh ಅಂದರೆ 50,000 ಆಯಿತು. ಅಂಡರ್ ಕಾಂಪೋಸಿಷನ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಕಂಪ್ಲೈನ್ಸ್ ಕೊಟ್ಟಿದ್ದಾರೆ. ಅಂದರೆ ನಾವು ನಾರ್ಮಲ್ ಸ್ಕೀಮನ್ನು ಆಪ್ಟ್ ಮಾಡಿದರೆ ಅರೌಂಡ್ 1 lakh rupees ಕಾಸ್ಟನ್ನು ಇನ್ಕರ್ ಮಾಡಬೇಕು ಖಾಲಿ ಕಂಪ್ಲೈನ್ಸ್ ಆ ಸ್ಕೀಮನ್ನು ಫಾಲೋ ಮಾಡಲಿಕ್ಕೇ. ಅದೇ ರೀತಿ ಕಾಂಪೋಸಿಷನ್ ಸ್ಕೀಮನ್ನು ಯೂಸ್ ಮಾಡಿದರೆ ಕ್ವಾರ್ಟರ್ಲಿ ರಿಟರ್ನ್ ಮತ್ತು ಅದರ್ ರಿಟರ್ನ್ಸ್ ಸಬ್ಮಿಟ್ ಮಾಡಲಿಕ್ಕೆ ಸಿಗ್ತದೆ. ಸೊ ಹಾಗಾಗಿ ಅಲ್ಲಿ ಅರೌಂಡ್ 50,000 ಸ್ಪೆಂಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆ ಕಂಪ್ಲೈನ್ಸ್ ಕಾಸ್ಟನ್ನು ಕ್ವಶನಲ್ಲಿ ಕೊಟ್ಟಿದ್ದರೆ ಮಾತ್ರ ಆ್ಯಡ್ ಮಾಡಬೇಕು, ಅದರ್ವೈಸ್ ನಾಟ್ ನೆಸೆಸರಿ. ಓಕೆ, ಹೆಚ್ಚಿನ ಕೇಸಲ್ಲಿ ಕೊಟ್ಟಿರ್ತಾರೆ. ಸೊ ಕೊಟ್ಟಿದ್ರೆ ಆ್ಯಡ್ ಮಾಡಿ, ಕೊಡದಿದ್ದರೆ ಕನ್ಸಿಡರ್ ಮಾಡಬೇಕು ಅಂತ ಇಲ್ಲ. ಸೊ ಇದನ್ನು ನಾನು ಆ್ಯಡ್ ಮಾಡಬೇಕು. ಸೊ ಐ ವಿಲ್ ಡೂ ದ್ಯಾಟ್ ನಾವ್. So to this value I'll be adding what? Compliance cost. ಸೊ ಕಾಂಪೋಸಿಷನ್ ಸ್ಕೀಮನ್ನು ಆಪ್ಟ್ ಮಾಡಿದರೆ ಎಷ್ಟು ಅಂತ ಹೇಳಿದ್ದಾರೆ? 0.5 lakh ಅಂತ ಹೇಳಿದ್ದಾರೆ, ವಿಚ್ ಇಸ್ ಈಕ್ವಲ್ ಟು 50,000. ವೆರಾಸ್ ಇಫ್ ಈ ಆಪ್ಟ್ಸ್ ಫಾರ್ ನಾರ್ಮಲ್ ಸ್ಕೀಮ್ ದ ಕಂಪ್ಲೈನ್ಸ್ ಕಾಸ್ಟ್ ಈಸ್ ಅರೌಂಡ್ 1 lakh rupees. ಸೊ ಇದನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಏನು ವ್ಯಾಲ್ಯೂ ಸಿಗ್ತದೆ ಅದನ್ನು ನಾವು ನೆಟ್ ಪೇ ಆಫ್ ಅಥವಾ ಬೆನಿಫಿಟ್ ಅಂತ ಕರಿಬಹುದು. ಓಕೆ, ಸೊ ನೆಟ್ ಪೇ ಆಫ್, ದೇರ್ ಫೋರ್ ನೆಟ್ ಪೇ ಆಫ್ ಈಸ್ net payoff na value be, change the color because this is our final calculation part. So net payoff find out ಮಾಡಬೇಕು. ಎಷ್ಟು? 22,87,500 ಇಂದ 500ಗೆ 875ಗೆ 50,000 ಅನ್ನು ಆ್ಯಡ್ ಮಾಡಬೇಕು. ಸಾರಿ, ಸೊ ವಿಚ್ ಇಸ್ ಈಕ್ವಲ್ ಟು 72,875 875. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಿದಾಗ 1,37,500 ಬರ್ತದೆ, ರೈಟ್? ಯಾ. ಸೊ ದಿಸ್ ಈಸ್ ದ ಟೋಟಲ್ ನೆಟ್ ಪೇ ಆಫ್ ಆರ್ ಬೆನಿಫಿಟ್. ಸೊ ಇದರ ಆಧಾರದ ಮೇಲೆ ನಾವು ಫೈನಲ್ ಕನ್ಕ್ಲೂಷನ್ ಕೊಡಬೇಕು, ಯಾವ ಸ್ಕೀಮ್ ಅವನಿಗೆ ಪ್ರಿಫರೇಬಲ್ ಅಂತ. ಖಾಲಿ ನಾವು ಜಿ ಎಸ್ ಟಿ ಕನ್ಸಿಡರ್ ಮಾಡಿದರೆ ಏನಾಗ್ತಾ ಇತ್ತು, ನಾವು ಹೇಳ್ತಾ ಇದ್ವಿ ಯು ಕ್ಯಾನ್ ಚೂಸ್ ನಾರ್ಮಲ್ ಸ್ಕೀಮ್ ಅಂತ, ರೈಟ್? ಬಟ್ ಇಲ್ಲಿ ಎಲ್ಲ ಉಳಿದ ಆಸ್ಪೆಕ್ಟನ್ನು ಕಂಪೇರ್ ಮಾಡಿದಾಗ ನಮ್ಮ ಸಜೆಷನ್ ಚೇಂಜ್ ಆಗ್ತದೆ. ಇಲ್ಲಿ ನಾವು ನೋಡಿದರೆ ಟೋಟಲ್ ನೆಟ್ ಪೇ ಆಫ್ ಪೇಮೆಂಟ್ ಮಾಡುವಂತಹ ವ್ಯಾಲ್ಯೂ ಇಲ್ಲಿ ಕಡಿಮೆ ಇದೆ, ಕಾಂಪೋಸಿಷನ್ ಸ್ಕೀಮಲ್ಲಿ ಕಡಿಮೆ ಇದೆ ಕಂಪೇರ್ ಟು ನಾರ್ಮಲ್ ಸ್ಕೀಮ್. ಸೊ ಈ ವ್ಯಾಲ್ಯೂವನ್ನು ಯೂಸ್ ಮಾಡಿಕೊಂಡು ನಾವು ಫೈನಲ್ ಕನ್ಕ್ಲೂಷನ್ ಕೊಡಬೇಕು. ಸೊ ಲೆಟ್ us write our final calculation part, which is conclusion. So I'll be writing conclusion here. So conclusion, write it. ಸೊ ಇದನ್ನು ಕಂಪೇರ್ ಮಾಡಿ ಯಾವುದು ಕಡಿಮೆ ಅದನ್ನು ನಾವು ಸಜೆಸ್ಟ್ ಮಾಡಬೇಕು ಡೀಲರಿಗೆ. ಸೊ ಐ ವಿಲ್ ಬಿ ಡೂಯಿಂಗ್ ದ್ಯಾಟ್ ನೌ. ಸೊ ಕನ್ಕ್ಲೂಷನ್, ಐ ವಿಲ್ ಪುಟ್ ದಿಸ್ ಇನ್ ಬೋಲ್ಡ್ ಆ್ಯಂಡ್ ಹೈಲೈಟ್ ಇಟ್. ಸೊ ಪುಟ್ an underline. Yeah. So what we have to do, we have to compare these values. So take down the benefit or the net payoff, the benefit or the net payoff under ಯಾವ ಸ್ಕೀಮಲ್ಲಿ ಕಡಿಮೆ ಇದೆ? ಅಂಡರ್ ಕಾಂಪೋಸಿಷನ್ ಸ್ಕೀಮ್ is lesser, right? Under composition scheme is how much? Is 72,875. I'll write that is 72,875. Okay, is 72,875. We need rupee symbol, so you put the rupee symbol. Yeah, is rupees 72,875 and under normal scheme
is how much? 1,37,500 is rupees 1,37,500 is rupees 1,37,500. So rupee symbol is must, so don't ignore it. 1,37,500. So we have written the value, what is the net payoff under composition scheme and normal scheme. Next we are taking our decision. Since, or you can write therefore, since the net payoff, right, or you can say net outflow, net payoff under composition scheme is lesser than normal scheme, the trader can opt for which scheme? Composition. Can opt for the composition scheme. ಸೊ ಅಲ್ಲಿ ನೆಟ್ ಪೇ ಆಫ್ ಅಥವಾ ನೆಟ್ ಔಟ್ಫ್ಲೋ ಕಡಿಮೆ ಇರೋದ್ರಿಂದ ಸೊ ಅದನ್ನೇ ಅವನು ಆಪ್ಟ್ ಮಾಡಬೇಕು ಅಂತ ನಾವು ಸಜೆಸ್ಟ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಈಸ್ ದ ಕನ್ಕ್ಲೂಷನ್ ದ್ಯಾಟ್ ವಿ ಆರ್ ಗಿವಿಂಗ್ ಹಿಯರ್. ಸಿನ್ಸ್ the net payoff, the amount to be paid under the cost, total cost under composition scheme is lesser than normal scheme, we can say that he has to choose composition scheme. So this is the end of our computation. So in this calculation ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ಅಲ್ಲಿ ನಾವು ಕಂಪೇರ್ ಮಾಡ್ತಾ ಇರೋದು ಕಾಂಪೋಸಿಷನ್ ಸ್ಕೀಮಿನ ಕಾಸ್ಟನ್ನು ನಾರ್ಮಲ್ ಸ್ಕೀಮಿನ ಕಾಸ್ಟಿನೊಂದಿಗೆ ಆ್ಯಂಡ್ ಫೈನಲಿ ಡಿಸಿಷನ್ ಮಾಡೋದು. ಸೊ ಹಾಗೆ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಆಫ್ ಆಲ್ ನಾವು ಇನ್ವಾಯ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ವಾಯ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರ ನಾವು ಟ್ರೇಡರಿಗೆ ಅಥವಾ ಮ್ಯಾನುಫ್ಯಾಕ್ಚರರಿಗೆ ಯಾರ ಬಗ್ಗೆ ನಾವು GST ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅವರ ಇನ್ವಾಯ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟಿಗೆ. ಆನಂತರ ನಾವು GST ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ GST ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡುವಾಗ ರೆಗ್ಯುಲರ್ ಸ್ಕೀಮ್ ಆಗಿದ್ದರೆ ನಾವು ಎಕ್ಸ್ಕ್ಲೂಡಿಂಗ್ GST ಕಾಂಪೊನೆಂಟ್ ಕನ್ಸಿಡರ್ ಮಾಡಬೇಕು. ಕಾಂಪೋಸಿಷನ್ ಸ್ಕೀಮ್ಗೆ ಇನ್ಕ್ಲೂಡಿಂಗ್ GST, ಬಿಕಾಸ್ ಅಲ್ಲಿ ಅವನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುವುದಿಲ್ಲ. ಸೊ ಹೆನ್ಸ್ ಏನು ಇನ್ಪುಟ್ಟಿನ ಮೇಲೆ ಟ್ಯಾಕ್ಸ್ ಕೊಟ್ಟಿರ್ತಾನೆ ಅದು ಅವನ ಕಾಸ್ಟ್ ಆಗಿ ಇರ್ತದೆ. ಸೊ ಹಾಗಾಗಿ ನಾವು ಇನ್ಕ್ಲೂಡಿಂಗ್ GST ಕಾಂಪೋಸಿಷನ್ ಸ್ಕೀಮಿನ ಕೇಸಲ್ಲಿ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ಅಗೇನ್ ವೆನ್ ಇಟ್ ಕಮ್ಸ್ ಟು ರೆಗ್ಯುಲರ್ ಸ್ಕೀಮ್, ಏನು ಇನ್ಪುಟ್ ಟ್ಯಾಕ್ಸನ್ನು ಕೊಟ್ಟಿರ್ತಾನೆ ಅದು ಅವನಿಗೆ ಕ್ರೆಡಿಟ್ ಆಗಿ ಸಿಗ್ತದೆ. ಸೊ ಅವನ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಯಿಂದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಲೆಸ್ ಮಾಡಬೇಕು, ಆಗ ನಮಗೆ GST ಪೇಬಲ್ ವ್ಯಾಲ್ಯೂ ಸಿಗ್ತದೆ. ITC ಕಾಂಪೋಸಿಷನ್ ಸ್ಕೀಮ್ನ ಅಂಡರಲ್ಲಿ ಬರುವುದಿಲ್ಲ. ಸೊ ಹಾಗಾಗಿ ಅಲ್ಲಿ ಏನು ಯಾವ ವ್ಯಾಲ್ಯೂ ಕೂಡ ಇರುವುದಿಲ್ಲ. ಒಮ್ಮೆ GST ಪೇಬಲ್ ಕ್ಯಾಲ್ಕುಲೇಟ್ ಮಾಡಿದ ನಂತರ ನಾವು ಎಕ್ಸಾಕ್ಟ್ಲಿ ಆ ವ್ಯಾಲ್ಯೂವನ್ನು ಯೂಸ್ ಮಾಡಿಕೊಂಡು ಯಾವುದು ಬೆಟರ್ ಅಂತ ಸಜೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ವಾಟ್ ವಿ ಡೂ, ವಿ ಕಂಪೇರ್ ದ ಕಾಂಪೋಸಿಷನ್ ಸ್ಕೀಮ್ ಆ್ಯಂಡ್ ನಾರ್ಮಲ್ ಸ್ಕೀಮ್ ಬೈ ಕನ್ಸಿಡರಿಂಗ್ ಅದರ್ ಹಿಡನ್ ಬೆನಿಫಿಟ್ಸ್ ಆರ್ ಕಾಸ್ಟ್. ಸೊ ಅಲ್ಲಿ ಬರುವಂತಹ ಹಿಡನ್ ಬೆನಿಫಿಟ್ ಅಂದರೆ ಎಡಿಷನಲ್ ಪ್ರಾಫಿಟ್ a trader can generate if he opts for composition scheme. ಅದರೊಟ್ಟಿಗೆ ರೆಗ್ಯುಲರ್ ಸ್ಕೀಮ್ನ ಕಂಪ್ಲೈನ್ಸ್ ಕಾಸ್ಟ್ ಜನರಲಿ ಜಾಸ್ತಿ ಇರ್ತದೆ. ಸೊ ಎಡಿಷನಲ್ ಪ್ರಾಫಿಟ್ ಮತ್ತು ಕಂಪ್ಲೈನ್ಸ್ ಕಾಸ್ಟನ್ನು ಕನ್ಸಿಡರ್ ಮಾಡಿಕೊಂಡು ನಾವು ನೆಟ್ ಪೇ ಆಫನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಟ್ ಪೇ ಆಫ್ನ ಆಧಾರದ ಮೇಲೆ ನಾವು ಡಿಸಿಷನನ್ನು ಮಾಡಬೇಕು. ಸೊ ಇದನ್ನು ನಾವು ಈ ಪ್ರಾಬ್ಲಮಲ್ಲಿ ಮಾಡಬೇಕಾಗ್ತದೆ. Thank you guys for watching the video. If you like the video, give a thumbs up and subscribe to the channel by clicking subscribe button. If you want to share the video, you can share the video because you can learn to share and share to learn. If you want to get continuous notification, click the bell icon there. And if you have any comments, doubts, clarification, please write here. Thank you once again. Thank you all.